ಸರ್ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿ ಇಷ್ಟ ಆಯಿತು. ವಿಲನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹೀರೋ ಆ್ಯಕ್ಟಿಂಗು ಸೂಪರಾಗಿ ಮಾಡ್ಯಾರೆ, ಎಲ್ಲ ಚೆನ್ನಾಗಿ ಮಾಡ್ಯಾರೆ. ಹೀರೋಯಿನ್ ಮಾಡ್ಯಾರೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮ್ಯೂಸಿಕ್ ಸಹ ಚೆನ್ನಾಗಿದೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಫುಲ್ಲು ಸಸ್ಪೆನ್ಸ್ ಮೂವಿ ಇದೆ. ಲವರ್ಸ್ನ ಯಾವ ಥರ ಇದು ಮಾಡ್ತಾನೆ, ಹುಡುಗಿನ ಯಾವ ಥರ ಕಾಪಾಡ್ತಾನೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ. ಹೌದು, ಏನು ಪ್ರಯತ್ನ ಪಡ್ತಾನೆ ಅಂತ ಮಾತ್ರ ಸಖತ್ತಾಗಿದೆ ಸರ್. ಎಲ್ಲ ನೋಡಬೇಕು. ಎಲ್ಲ ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರಲಿ ಅಂತ ಬೇಡ್ಕೊತೀನಿ ಸರ್. ಸೇಮ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಇಷ್ಟ ಆಯಿತು. ಆ್ಯಕ್ಟಿಂಗ್ ಇಷ್ಟ ಆಯಿತು, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಥರ ಆ್ಯಕ್ಟ್ ಮಾಡಿದ್ದಾರೆ. ಯೂತ್ ಪೀಪಲ್ಗಳೆಲ್ಲ ಒಳ್ಳೆ ಮೆಸೇಜ್ ಇದೆ ಇದು. ಲವರ್ಸ್ಗಳಿಗೆ ಯಾರು ಕೂಡ ಅಡ್ಡದಾರಿ ಹಿಡಿಬಾರ್ದು, ಸೀದಾ ದಾರಿಲಿ ಹೋದರೆ ಸೇಫ್ ಆಗುತ್ತೆ ಅಂತ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ, ಸಪೋರ್ಟ್ ಮಾಡಬೇಕು ಹೊಸಬ್ರು ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿದೆ. ಹೀರೋ ಸೂಪರಾಗಿ ಮಾಡಿದ್ದಾರೆ. ಸ್ಟೋರಿ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ಹೊಸ ಹುಡುಗರು ಮಾಡೋದು ಎಲ್ಲ ಕುತ್ಕೊಂಡು ನೋಡ್ಬೋದು. ಪ್ರೇಮಿಗೆ ಚೆನ್ನಾಗಿ ಮಾಡೋರೆ. ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸು ಲಾಸ್ಟಲ್ಲಿ ಹೀರೋದು ಮತ್ತು ಹೀರೋಯಿನ್ ಎಲ್ಲ ಹೊಸ ಪ್ರತಿಭೆಗಳು ಸರ್. ತುಂಬ ಚೆನ್ನಾಗಿತ್ತು ಮೂವಿ. 100% ಪಾರ್ಟ್ 2 ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಪಾರ್ಟ್ 2 ಬಂದರೆ ತುಂಬ ಚೆನ್ನಾಗಿರುತ್ತೆ ಮೂವಿ. ನಾವೋಗಂತ ರೈಡ್ ಏನು ಕಾಣಲಿಲ್ಲ. ಏನೇ ಇದ್ರೂ ಓಪನ್ ಆಗಿ ಅಲ್ಲಿಂದಲ್ಲೇ ಹೇಳ್ಬಿಟ್ರೆ ಅಲ್ಲಿಗೆ ಸರೋಗುತ್ತೆ ಅಂತ ಒಂದು ಎಕ್ಸಾಕ್ಟ್ ಮೀನಿಂಗ್ ಕೊಟ್ಟರು ಅಷ್ಟೇ. ಆಲ್ ದಿ ಬೆಸ್ಟ್ ಸರ್. ಪಾರ್ಟ್ 2 100% ಬರಲಿ. ಬ್ರದರ್, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕನ್ನಡ ಚಲನಚಿತ್ರ ಇವತ್ತಿನ ಕಾಲದಲ್ಲಿ ತುಂಬ ಹಿಂದೆ ಹೋಗ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದರೆ ಒಂದು ಹೊಸ ಪ್ರಯತ್ನ ಇವತ್ತು ಆ ಒಂದು ನಮ್ಮ ಏನು ಕನ್ನಡ ಮೂವಿನ ಮುಂದೆ ತರಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಬಂಡವಾಳ ಹಾಕಿ ಇವತ್ತು ನಮ್ಮ ರಾಮಕೃಷ್ಣ ಅವರು ಬಂದಿದ್ದಾರೆ. ಅವ್ರನ್ನ ಮಗನನ್ನೇ ತೊಗೊಂಬಂದು ಇವತ್ತು ತೆರೆದ ನಮ್ಮ ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರತಿಭೆನೇ ಅಂತ ಹೇಳ್ಬೋದು. ಇಬ್ಬರು ಸಹ ಹೀರೋಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ನೀರಜ್ ಆಗ್ಬೋದು ಮತ್ತು ನಮ್ಮ ಬೆಂಕಿ ಆಗ್ಬೋದು. ಇಬ್ಬರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮೂವಿಲಿ ಒಳ್ಳೆ ಸಸ್ಪೆನ್ಸ್ ಅನ್ನೋದು ಇಟ್ಟಿದ್ದಾರೆ. ಜನ ಯಾವುದಕ್ಕೂ ಬೋರ್ ಆಗ್ತಿದೆ ಅನ್ನೋ ಇದಿಲ್ಲ, ಒಂದು ಏನೋ ಆಗುತ್ತೆ ಅನ್ನೋ ಒಂದು ಕುತೂಹಲನ ಮೂಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಭಾನು ತೇಜ್ ಅವರು ಮೊದಲನೇ ಬಾರಿಗೆ ಡೈರೆಕ್ಟ್ ಮಾಡಿರೋಂಥದ್ದು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರ ಮತ್ತೆ ಚೆನ್ನಾಗಿ ಯಶಸ್ವಿ ಹೊಂದಿ ನೆಕ್ಸ್ಟ್ ಪಾರ್ಟ್ ಆಗಿ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ಕನ್ನಡ ಅಭಿಮಾನಿಗಳು ಇದಕ್ಕೆ ಪ್ರೋತ್ಸಾಹ ನೀಡಲಿ ಅಂತೇಳಿ ನಾನು ಆಶಿಸ್ತೀನಿ. ಒಳ್ಳೇದಾಗಲಿ, ಆ್ಯಕ್ಟರ್ ಒಳ್ಳೇದಾಗಲಿ, ರೈಟ್ ಮೂವಿ ಒಳ್ಳೇದಾಗಲಿ. ನಮ್ಮೂರು ಹುಡುಗ ಹೊಸ ಫಿಲಮು, ಫಸ್ಟ್ ಫಿಲಮೇ ತೆಗ್ದಿರೋದವನು. ಒಂದು 2-3 ಫಿಲಮ್ ತೆಗ್ದಿರೋ ಥರ ಇದೆ. ಒಳ್ಳೇದಾಗಲಿ ಸರ್. ಬೆಳಿಬೇಕು, ಜನ ಎಲ್ಲರನ್ನೂ ಬೆಳೆಸ್ಬೇಕು. ನೋಡಿ, ಫ್ಯಾಮಿಲಿ ಮೂವಿ ಸರ್. ಎಲ್ಲರೂ ದಯವಿಟ್ಟು ಮೂವಿ ನೋಡಿ. ಕನ್ನಡ ಮೂವಿ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಹಾಗಾಗಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ. ನಮ್ಮ ಹುಡುಗ ಮಾಡೋನೆ, ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಫಿಲಮ್ ಥರ ಸರ್. ಇದು ಸಸ್ಪೆನ್ಸ್ ಇದೆ, ಲಾಸ್ಟಲ್ಲಿ ಒಳ್ಳೆ ಸಸ್ಪೆನ್ಸ್ ಇದೆ, ಥ್ರಿಲ್ ಆಗಿದೆ, ನೋಡ್ಬೋದು ಸರ್ ಆರಾಮಾಗಿ. ಸರ್, ಒಂದು ರೈತರ ಕುಟುಂಬದಿಂದ ಹುಟ್ಟಿದಂಥ ನಮ್ಮ ಹುಡುಗ ಫಸ್ಟ್ ಮೂವಿ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಓಡಬೇಕು. ರೈಡ್ ಮೂವಿ ಇದು ತುಂಬ ಚೆನ್ನಾಗಿ ಓಡಲಿ ಅಂತ ನಾವು ಹಾರೈಸ್ತೀವಿ. ಒಳ್ಳೇದಾಗಲಿ ಸರ್. ಅವ್ರ ಮಗನ ಹಾಕೊಂಡು ಫಿಲಮ್ ತೆಗ್ದಿದ್ದಾರೆ. ಅವ್ರ ತಂದೆಯವ್ರಿಗೂ ಒಳ್ಳೇದಾಗಲಿ, ಫಿಲಮ್ಗೂ ಒಳ್ಳೇದಾಗಲಿ ಸರ್. ಓಕೆ ಸರ್, ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಸರ್. ಜನ ನೋಡಬೇಕು, ಅವರು ಹೇಳಬೇಕು ನಮಗೆ ಗೆದ್ದಿದೆ ಇಲ್ಲ ಏನು ಅಂತ. ಹೊಸ ಮುಖ, ಹೊಸ ಕಲಿಕೆ, ಇನ್ನು ಮಿಕ್ಕಿದೆಲ್ಲ ಜನಗಳು ಹೇಳಬೇಕು. ಆದಷ್ಟು ಬಂದು ಹೊಸ ಫಿಲಮು ಥಿಯೇಟ್ರಿಗೆ ಬಂದು ನೋಡಿದ್ರೆ ಇನ್ನೊಂದು ತೆಗಿಯೋದಕ್ಕೆ ಹುಮ್ಮಸ್ ಬರುತ್ತೆ ಅಂತ ಅನ್ನೋದು ನಾನು ಕೇಳ್ಕೊತೇನೆ ಸರ್. ಬಟ್ ಏನಂದರೆ ಹೊಸ್ದಾಗಿ ತೆಗ್ದಿದ್ದೀವಲ್ಲ, ಏನೋ ಒಂಥರ ಭಯ ಆಗೋ ಥರ ಮೂಮೆಂಟ್ ಎಕ್ಸೈಟು ನೋಡಿದಾಗ ಇದೆಲ್ಲ. ಯಾಕೆಂದರೆ ಫೀಲ್ಡ್ ಬಂದಿರಲಿಲ್ಲ. ಆದರೆ ಅಣ್ಣ ಬಂದು ಉದಯ ಟಿ ವಿ ತಮ್ಮ ಬಂದು ಉದಯ ಟಿ ವಿಲಿ ಕೆಲಸ ಮಾಡ್ತಾಯಿದ್ದ. ಅಣ್ಣ ಬಂದು ಪ್ರಸಾದ್ ಲೆವೆಲ್ ಕೆಲಸ ಮಾಡ್ತಾಯಿದ್ರು. ನಾನು ಬಂದು ಅರುಣ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಬಂದು ದೇವರು ಭಗವಂತ ಈ ಲೆವೆಲ್ಗೆ ತಂದು ಬಿಟ್ಟಿದ್ದಾನಲ್ಲ, ಜನಗಳಿಗೆಲ್ಲರೂ ಬಂದು ಚುನಾವಣೆಯಾಗಿ ಫಿಲಮ್ ನೋಡಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ನೀಡಬೇಕು. ಅಯ್ಯೋ, ಜೀವನದಲ್ಲಿ ಅದು ಮರೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಮಗನು ಅವನು ಒಂದು ಹೊಸ ಕಲೆಗಳು ಇರುತ್ತೆ. ನಾವು ಪಾಪ ಏನು ಕೇಳಿದ್ರೆ ಸುಮ್ಮನೆ ಮನೇಲೆ ಇಟ್ಕೊಂಡಿರ್ತೀವಿ, ಓದಿಸ್ಕೊಂಡು ಅದು ಇದು. ಈ ಕಲೆಗೆ ಬಂದಾಗ ಅದಕ್ಕೊಂದು ನೆಲೆ ಸಿಕ್ತು ಅನ್ನೋದೇ ನನ್ನ ವಿಶ್ವಾಸ. ಇಲ್ಲ, ಅಂಥ ಮುಜುಗರ ಏನಿಲ್ಲ. ಆವಾಗ ಫಿಲಮ್ ಶೂಟಿಂಗ್ ತೆಗೆಯುವಾಗ ನಾನು ಸೀದಾ ಮನೆಗೆ ಹೋದೆ. ಇಲ್ಲಿ ನೋಡಿದೆ, ಅಯ್ಯೋ ನನ್ನ ಮಗನ ಈ ಥರ ತೆಗೆದಿದ್ದಾನೆ ಗೊತ್ತೇ ಇಲ್ವಲ್ಲ ನನಗೆ ಅನ್ಕೊಂಡು ಇವಾಗ ನೋಡಿದಾಗ ಒಂದು ಖುಷಿ ಆಯಿತು.
ಎನ್ಕರೇಜ್ ಮಾಡೋಣ ಮತ್ತು ಮುಂದೆ ಇಂಥರ ಫಿಲ್ಮ್ಗಳೇ ತೆಗೀಲಿ ಅಂತೇಳಿ ಪ್ರೋತ್ಸಾಹ ಮಾಡೋಣ ಅಂತ ನೋಡ್ಕೊ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನರು, ಥ್ರಿಲ್ಲರು ಎಲ್ಲ ಹರರ್ ಎಲ್ಲ ಇದೆ ಇದರಲ್ಲಿ. ಎಲ್ಲ ಕರ್ನಾಟಕ ಜೊತೆ ನೋಡಬೇಕು ಇದನ್ನು. ಸರ್ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರೊಡ್ಯೂಸರ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಏನೋ ಒಂದು ಹೊಸ್ದಾಗಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ಹೊಸ ಮುಖಗಳು, ಡೈರೆಕ್ಟ್ರು ಅಷ್ಟೇ ಏನೋ ಒಂದು ಹೊಸ ಪ್ರತಿಭೆಗಳ ಅವಕಾಶ ಕೊಟ್ಟಿದ್ದಾರೆ. ಸೊ ಕನ್ನಡ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಬಂದು ಥಿಯೇಟ್ರಿಗೆ ಬಂದ್ಬಿಟ್ಟು ಇಂಥ ಪ್ರೊಡ್ಯೂಸರ್ನ ಉಳಿಸ್ಬೇಕು, ಅಂಥ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ನೋಡ್ತಾ ಇದ್ದರೆ ಎಲ್ಲ ಪರಭಾಷಾ ಚಿತ್ರಗಳಿಗೆ ಹೋಗೋದು, ಇದು ಮಾಡೋದು, ಆಮೇಲೆ ಎಲ್ಲ ಮೊಬೈಲ್ಗಳಲ್ಲಿ ನೋಡೋದು. ದಯವಿಟ್ಟು ಏಕೆಂತಂದರೆ 3 ತಿಂಗಳು 4 ತಿಂಗಳು ತುಂಬ ಶ್ರಮ ಬಿದ್ದಿದ್ದಾರೆ. ಇವ್ರ ಹಿಂದೆ ಚಿತ್ರತಂಡ ಇದು ಮಾಡಿರ್ತಾರೆ, ತಮ್ಮದೆಲ್ಲ ಪ್ರೋತ್ಸಾಹ ಇದನ್ನೆಲ್ಲ ಇದು ಮಾಡಿ ಜನಗಳಿಗೆ ತಲುಪಿಸಿ ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಇಂಥವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಬಿಟ್ಟು ಇನ್ನೂ ಇವ್ರ ಬ್ಯಾನರಲ್ಲಿ ಇನ್ನೂ ಸಾಕಷ್ಟು ಕನ್ನಡ ಮೂವಿನ ತೆಗೆಯೋದಕ್ಕೆ ಒಂದು ಪ್ರೋತ್ಸಾಹ ಆಗಲಿ ಅಂತ ಅಂದ್ಬಿಟ್ಟು ಕನ್ನಡ ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಇಲ್ಲಿ ಬಿಡು, ಸಾಕು ಅದೇ ಪಾಯಿಂಟ್ ಸರ್. ಹೊಸ ತಂಡ, ಹೊಸ ಟೀಮು, ಹೊಸ ಪ್ರತಿಭೆಗಳು ಬೆಳೆಯೋದಕ್ಕೆ ಕನ್ನಡಾಭಿಮಾನಿಗಳು ಥಿಯೇಟ್ರಿಗೆ ಬಂದು ಮೂವಿ ವೀಕ್ಷಿಸಲಿ ಅಂತ ಹಾರೈಸ್ತೀವಿ. ರೈಟ್ಸ್ ಅನ್ನೋದು ಹೊಸ ಮೂವಿ, ಯೂತು ಚಿಕ್ಕ ಪ್ರತಿಭೆ. ಇದು ಎಲ್ಲ ಕನ್ನಡ ಜನಾಂಗದವರು ಒಂದು ಕನ್ನಡ ಮೂವಿ ತೆಗೆಯೋದೇ ಕಷ್ಟ ಆಗಿದೆ. ಇವತ್ತಿನಗಳೇ ಹೊಸ ಪ್ರತಿಭೆ ಇದೆ. ಇದರಿಂದ ಎಲ್ಲ ಕನ್ನಡಿಗರು ಬಂದು ಈ ಮೂವಿಯನ್ನು ಎಲ್ಲ ನೋಡಿ ಸಂತೋಷ ಪಡಿಸಬೇಕು ಅಂತ ಕೇಳ್ತೀನಿ. ರೈಟ್ ಫಿಲಿಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಫಿಲಿಮು. ಪ್ರತಿಯೊಬ್ಬರು ಬಂದು ನೋಡಿ ಕನ್ನಡ ಅಭಿಮಾನಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.